ನಾಲ್ಮೊಗ. ಇದನ್ನ ಹೇಗೆ ಬಿಡಿಸಿ ಬರೆಯೋದು ಅಂದರೆ, ನಾಲ್ಕು ಮೊಗವುಳ್ಳವ. ಓಕೆ, ನಾಲ್ಕು ಮೊಗವುಳ್ಳವ ನಾಲ್ಮೊಗ. ಇದು ಬಹುವ್ರೀಹಿ ಸಮಾಸ. ಓಕೆ, ಇನ್ನೊಂದು ನೋಡೋಣ ಎಕ್ಸಾಂಪಲ್ಲು. ನಾಲ್ಮೊಗಂ. ಓಕೆ, ಇದು ನಾಲ್ಮೊಗ. ನಾಲ್ಮೊಗಂ ಅಂದರೆ ನಾಲ್ಕು ಮೊಗವುಳ್ಳವ. ಇಲ್ಲ, ಈ ಹೂ ಬದಲು ಉಳ್ಳವ ಅಂತಾದರೂ ಬರೀಬೋದು. ಆಯಿತಾ, ನಾಲ್ಮೊಗಂ ಅಂದರು ನಾಲ್ಮೊಗ ಅಂದರೂ ಕೂಡ ಇದೇ ರೀತಿಯಾಗಿ ಬಿಡಿಸಿ ಬರೆಯೋದು. ಓಕೆನಾ, ಇದು ಕೂಡ ಬಹುವ್ರೀಹಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟು ಕಂಪುಣಿ. ಕಂಪನ್ನು ಉಣ್ಬುದು. ಓಕೆ, ಉಣ್ಬುದು. ಓಕೆ, ಇಲ್ಲಿ ಕೆಳಗಡೆ ಬರೀತೀನಿ ನೋಡಿ. ಕಂಪುಣಿ, ಇದನ್ನು ಬಿಡಿಸಿ ಬರೆಯೋದು ಹೇಗೆ? ಕಂಪನ್ನು ಉಣ್ಬುದು ಯಾವುದೋ ಅದು ಕಂಪುಣಿ. ಇದು ಕೂಡ ಬಹುವ್ರೀಹಿ. ಓಕೆ, ಕಲ್ಕುಟಿಗ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಕಲ್ಲನ್ನು ಕುಟ್ಟುವವನು. ಕುಟ್ಟುವವನು, ಇದು ಕ್ರಿಯಾ ಸಮಾಸ. ಓಕೆ, ಸಮಾಸಗಳನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನಾನು ಪ್ರತಿಯೊಂದು ಸಮಾಸಗಳನ್ನು ಕೂಡ ಅವುಗಳಿಗೆ ಇರುವಂತಹ ಡೆಫಿನೇಷನನ್ನು, ಅವುಗಳನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ಪ್ರತಿಯೊಂದು ಸಮಾಸಕ್ಕೂ ಕೂಡ ವಿಡಿಯೋಗಳನ್ನು ಮಾಡಿದ್ದೇನೆ. ಅವುಗಳನ್ನು ಚೆಕ್ ಮಾಡಿ. ಓಕೆ, ಅವುಗಳನ್ನು ನೀವು ನೋಡಿದ್ದಾದರೆ ನೀವು ಈಸಿಯಾಗಿ ಪದವನ್ನು ಹೇಳಿದ ತಕ್ಷಣ ಯಾವ ಸಮಾಸ ಅಂತ ಹೇಳಿ ಹೇಳ್ಬೋದು. ಓಕೆನಾ. ಐಗಾವುದ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಐದು ಗಾವುದ. ಐಗಾವುದ, ಇದು ದ್ವಿಗು ಸಮಾಸ. ದ್ವಿಗು ಸಮಾಸ. ಓಕೆ, ಮೂಲೋಕ. ಮೂರು ಲೋಕ, ಮೂಲೋಕ. ಇದು ಕೂಡ ದ್ವಿಗು ಸಮಾಸ. ಓಕೆ, ಹೆಣ್ದೆಸೆ. 8 ದೆಸೆ, ಹೆಣ್ದೆಸೆ. ಇದು ಕೂಡ ದ್ವಿಗು ಸಮಾಸ. ಓಕೆ, ನೆಕ್ಸ್ಟ್ ಬೇಹು ಚದುರ. ಇದನ್ನ ಹೇಗೆ ಬಿಡಿಸೋದು? ಬೇಹಿನಲ್ಲಿ ಚದುರ. ಓಕೆ, ಬೇಹಿನಲ್ಲಿ ಚದುರ, ಬೇಹು ಚದುರ. ಓಕೆ, ಇದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ. ಓಕೆ, ಮರವಾಳ್. ಓಕೆ, ಮರದ ಬಾಳ್, ಮರವಾಳ್. ಓಕೆ, ಇದು ಕೂಡ ತತ್ಪುರುಷ ಸಮಾಸ. ಓಕೆ, ಮರುವಾಳ್ ನೋಡ್ದು. ಮರುಗಾಳ್. ಓಕೆ, ಮರಗಾಲ್. ಮರವಾಲ್, ಇದು ಮರಗಾಲ್. ಸೇಮ್ ಇದನ್ನು ಕೂಡ ಇದೇ ರೀತಿಯಲ್ಲಿ ಬಿಡಿಸೋದು. ಮರದ ಕಾಲ್, ಮರುಗಾಲ್. ಇದು ತತ್ಪುರುಷ ಸಮಾಸಕ್ಕೇನೆ ಉದಾಹರಣೆ. ಓಕೆ, ತತ್ಪುರುಷ. ಆನೆ ಮರಿ. ಆನೆ ಮರಿ. ಇದನ್ನ ಹೇಗೆ ಬಿಡಿಸಿ ಬರೆಯೋದು? ಆನೆಯ ಮರಿ, ಆನೆ ಮರಿ. ಇದು ಕೂಡ ತತ್ಪುರುಷ ಸಮಾಸ.
ಪಕ್ಕಿ ಗೂಡು. ಓಕೆ, ಪಕ್ಕಿಯ ಗೂಡು, ಪಕ್ಕಿಗೂಡು. ಇದು ಕೂಡ ತತ್ಪುರುಷ ಸಮಾಸ. ತೇರ್ಮರ, ತೇರಿಗೆ ಮರ, ತೇರ್ಮರ. ಇದು ತತ್ಪುರುಷ ಸಮಾಸ. ಓಕೆ, ನೆಕ್ಸ್ಟ್ ಉಂಗುರ ಚಿನ್ನ. ಓಕೆ, ಇದನ್ನ ಹೇಗೆ ಬಿಡಿಸೋದು? ಉಂಗುರಕ್ಕೆ ಚಿನ್ನ, ಉಂಗುರ ಚಿನ್ನ. ಇದು ಕೂಡ ತತ್ಪುರುಷ ಸಮಾಸ.